ಹಾಯ್, ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ಇವತ್ತು ನಾನು ನುಗ್ಗೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನುಗ್ಗೆಕಾಯಿ. ಅನ್ನಕ್ಕದು ತುಂಬಾನೇ ಟೇಸ್ಟಿಯಾಗಿರುವಂತ ಸೈಡ್ ಡಿಶ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿರುತ್ತೆ. ನುಗ್ಗೆಕಾಯಿ ಯಾರು ತಿನ್ನಲ್ಲ ಅಂತಾರೆ ನೋಡಿ. ಈ ತರ ಒಂದ್ಸತಿ ನೀವು ಮಾಡಿಕೊಡಿ. ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಈಸಿ ಕೂಡ. ಅನ್ನದೊಟ್ಟಿಗೆ ಸೂಪರ್ ಆಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನ ಮರೀಲಿಕ್ಕೆ ಹೋಗ್ಬೇಡಿ. ಹಾಗೆ ಕಮೆಂಟ್ ಕೂಡ ಮಾಡಿ. ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೇನೆ. ಅದಕ್ಕೆ ಮೊದಲೇದಾಗಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತೇನೆ. ನೋಡಿ, ಇಲ್ಲಿ ಜೀರಿಗೆನ ಹಾಕ್ತಾ ಇದ್ದೀನಿ. ನೋಡಿ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಹಾಕ್ತಾ ಇದ್ದೀನಿ, ಹಸಿ ಶೇಂಗಾ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಅದು ಹಾಕಲೇಬೇಕು, ಚೆನ್ನಾಗಿ ಬರುತ್ತೆ ನಮಗೆ ನುಗ್ಗೆಕಾಯಿದು ಗ್ರೇವಿ. ಈಗ ಎಣ್ಣೆ ಹಾಕಿಲ್ಲಲ್ಲ ನಾವು, ಹಾಗೆ ಫ್ರೈ ಮಾಡಬೇಕು. ಇಲ್ಲಿ ಬ್ಯಾಡಗಿ ಮೆಣಸು, ಸ್ವಲ್ಪ ರುಚಿಗೆ ತಕ್ಕಷ್ಟು ಬ್ಯಾಡಗಿ ಮೆಣಸು ಸ್ವಲ್ಪ ಹಾಕಿದ ಮೇಲೆ ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಒಂದು ಸ್ವಲ್ಪ ಹುರಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಗ್ರೇವಿಯಲ್ಲಿ. ಅದು ಕೂಡ ಹುರ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಬರುತ್ತೆ. ನೋಡಿ, ಈಗ ಫ್ರೈ ಆಗಿದೆ. ಇದನ್ನು ತಗೊಂಡ್ಬಿಡ್ತೇನೆ ನಾನೀಗ. ಇದು ಆರಬೇಕು. ಆರಿದ ನಂತರ ಮಿಕ್ಸಿ ಮಾಡ್ಕೊತೇನೆ. ನಾನು ಮತ್ತೆ ಅದೇ ತವಾ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ, ಇಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ಬೇಕು. ಇದಕ್ಕೆ ನೀರೆಲ್ಲ ಹಾಕೋದಿಲ್ಲಲ್ಲ, ಹಾಗಾಗಿ ಈಗ ಇದನ್ನು ಸ್ಪ್ರೆಡ್ ಮಾಡ್ಕೊತೀನಿ. ನಾನು ಇಲ್ಲಿ ನುಗ್ಗೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು 5 ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಟಿದ್ದೇನೆ. ಈ ಥರ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಅದನ್ನು ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ ಇದನ್ನು ಚೆನ್ನಾಗಿ. ನೋಡಿ, ಈ ಥರ ಈಗ ಎಲ್ಲ ಸಾಫ್ಟ್ ಆಗಿದ್ದಾವೆ ಫ್ರೆಂಡ್ಸ. ಇವನ್ನ ನಾನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ. ಎಣ್ಣೆ ಎಲ್ಲ ಬಸ್ಕೊಂಡು ತಗೊಳ್ಳಿ. ಎಣ್ಣೆ ಅಲ್ಲೇ ಇರಲಿ, ಮತ್ತು ಬೇಕಾದ ಎಣ್ಣೆ. ನೋಡಿ, ನಾನಿಲ್ಲಿ ಹುರಿದಿರುವಂಥ ಎಲ್ಲ ಪದಾರ್ಥನ ಹಾಕ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ, ಸಿಪ್ಪೆ ತೆಗೆದು. ಈಗ ಇದನ್ನು ನೈಸಾಗಿ ತರಿಯಾಗಿ ಅಥವಾ ನೈಸಾಗಿ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನೀಗ ರುಬ್ಬಿ ತೋರಿಸ್ತೇನೆ. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಚೆನ್ನಾಗಿ. ನೋಡಿ, ಈ ಥರ ಈರ್ಲಿ. ಈಗ ಒಗ್ಗರಣೆ ಕೊಡೋಣ ಬನ್ನಿ. ನೋಡಿ, ಅದೇ ಪಾತ್ರೆಯಲ್ಲಿ ಎಣ್ಣೆ ಇತ್ತಲ್ಲ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕು. ಇಲ್ಲ ಅಂದರೆ ನೀವು ಹಾಕ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಸಾಸಿವೆನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ, ಸ್ವಲ್ಪ ಇದ್ದರೆ. ಇಲ್ಲಿ 1 ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸಣ್ಣದಾಗಿ. ಇದನ್ನೀಗ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಾಗೋ ರೀತಿ ಫ್ರೈ ಆಗಬೇಕು ನಮಗೆ. ಇದು ಫ್ರೈ ಆಗಲಿ. ನೋಡಿ, ಎಣ್ಣೆಯಲ್ಲಿ ನಾನು ಮರೆತುಬಿಟ್ಟೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಳ್ಳಿ. ನಾನು ಆವಾಗಲೇ ಎಣ್ಣೆಯಲ್ಲಿ ಹಾಕಬೇಕಾಗಿತ್ತು, ಮರ್ತಿದ್ದೇನೆ, ಸಾರಿ. ನೋಡಿ, ಈಗ ಇದು ಫ್ರೈ ಆಗಲಿ. ನೋಡಿ, ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನೀವು ಕಾಯಿ ಮೆಣಸನ್ನು ಫುಲ್ ಹಾಕಿರ್ಲಿಕ್ಕಂದರೆ ಅವಾಗ ಬ್ಯಾಡಗಿ ಮೆಣಸು. ಈಗ ಸ್ವಲ್ಪ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಗರಂ ಮಸಾಲೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ, ಇದು ಆಪ್ಷನಲ್ ನಿಮಗೆ. ಈಗ ಗ್ಯಾಸನ್ನು ಲೋ ಇಟ್ಕೊಳ್ಳಿ, ಯಾಕಂದರೆ ಚಿಲ್ಲಿ ಪೌಡರ್ ಅದು ಹಾಕಿರ್ತೀವಿ, ಇದಾಗುತ್ತೆ ಅದು. ಈಗ ಇದಕ್ಕೆ ನಾವೇನು ರುಬ್ಬಿಟ್ಟಿದ್ದೀವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ. ನೋಡಿ, ಈಗ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಎಣ್ಣೆಯಲ್ಲೇ ನಾವು ಇದನ್ನು ಫ್ರೈ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಉಪ್ಪನ್ನು ಕೂಡ ಮಿಕ್ಸ್ ಮಾಡಿದೆ ಎಲ್ಲ ಚೆನ್ನಾಗಿ. ಈಗ ನಾವೇನು ಫ್ರೈ ಮಾಡಿಟ್ಟಿದ್ದೀವಿ ನೋಡಿ ನುಗ್ಗೆಕಾಯಿ, ಅದನ್ನು ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ನಿಧಾನಕ್ಕೆ ಇದು ಎಲ್ಲದಕ್ಕೂ ಹತ್ತಬೇಕು, ಆ ರೀತಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಇದನ್ನು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಫ್ರೈ ಆಗಿದೆ.
ಫ್ರೆಂಡ್ಸ್, ಇದಕ್ಕೆ ಯಾವ ಕಾರಣಕ್ಕೂ ನೀರು ಹಾಕಬೇಡಿ. ಇದು ಫ್ರೈ ಮಾಡಿದ್ದೀವಲ್ಲ, ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನುಗ್ಗೆಕಾಯಿ ಅಂದರೆ, ಇಲ್ಲಿ ಹೊಡಿತಾ ಇದೆ ನೋಡಿ, ನಿಮಗೆ ಕಾಣ್ತಿರ್ಬೋದು. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ನುಗ್ಗೆಕಾಯಿ ತವಾ ಫ್ರೈ, ಅನ್ನಕ್ಕದು ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೂಪರ್ ಅಂತ ಟೇಸ್ಟು, ಆರೋಗ್ಯಕ್ಕಂತೂ ಅಷ್ಟೇ ಒಳ್ಳೆಯದಿದು. ನೀವು ಮನೇಲಿ ಟ್ರೈ ಮಾಡಿ.